ಎಲ್ರಿಗೂ ಎಕನಾಮಿಕ್ ಝೋನ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ಹೊಸ ಚಾನಲ್ ಆಗಿರುತ್ತೆ. ನೀವು ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಯಥೇಚ್ಛವಾಗಿ ವೀಡಿಯೋಸ್ನ ಎಕನಾಮಿಕ್ಸ್ ರಿಲೇಟೆಡ್ ಮಾಡ್ತೀವಿ. ಏನಪ್ಪ ಅಂದರೆ KCET ನೆಟ್ ಪ್ರಿಪೇರ್ ಆಗೋದಕ್ಕೋಸ್ಕರ ನಾವು ಎಲ್ಲ ಸಿಲೆಬಸ್ನ ಈ ಯೂಟ್ಯೂಬ್ ಚಾನಲಲ್ಲಿ ಕವರ್ ಮಾಡಬೇಕಂತ ಇದ್ದೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಯಥೇಚ್ಛವಾಗಿ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇನಪ್ಪ ಅಂತಂತಂದರೆ 2013 ನಡೆದಿರ್ತಕ್ಕಂಥ KCET ಜನರಲ್ ಪೇಪರ್ನ ನಾವಿವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಎಕನಾಮಿಕ್ ಝೋನ್ ಚಾನಲಲ್ಲಿ ನಾವು ಇನ್ನೂ ಯಥೇಚ್ಛವಾಗಿ ವೀಡಿಯೋಸ್ ಆಗಲೂ ಮತ್ತು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ ಫಸ್ಟು, ಆಮೇಲೆ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ. ಈ ಎಕನಾಮಿಕ್ ಕ್ವಶನ್ ಪೇಪರ್ಸ್ ಏನಿದಾವೆ, ಜನರಲ್ ಪೇಪರ್ ಮತ್ತು ಎಕನಾಮಿಕ್ ಪೇಪರ್ಸ್ ಏನಿದಾವೆ, ಪೇಪರ್ 1 ಪೇಪರ್ 2, ಆ 2 ಪೇಪರ್ನ ನಾನು ಸಾಲ್ವ್ ಮಾಡಿದ ನಂತರ ಈ ಮ್ಯಾಕ್ರೋ ಎಕನಾಮಿಕ್ ಕ್ಲಾಸಸ್ನ ತೊಗೋಬೇಕಂತ ಇದ್ದೀನಿ. ನೀವು ಆದಷ್ಟು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ಜಾಸ್ತಿ ಕ್ಲಾಸಸ್ನ ನಾನು ತೊಗೊಳ್ತೀನಿ. ಇವಾಗೇನಪ್ಪ ಅಂದರೆ 2013 ಇದು ಬುಕ್ಲೆಟ್ ಕೋಡ್ ಏನಿದೆ ಅಂದರೆ W ಅಂತ ಇದೆ ನೋಡಿರಿ. ಈ ಪೇಪರ್ನ ನಾವು ಇವತ್ತು ಸಾಲ್ವ್ ಮಾಡ್ತಿದ್ದೀವಿ. ಈ ಪೇಪರ್ 1ನಲ್ಲಿ ಏನಂದರೆ ಜನರಲ್ ಪೇಪರಲ್ಲಿ ಈ ಫಸ್ಟಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಇವರು ಪ್ಯಾಸೇಜ್ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ಇವಾಗ ಏನಪ್ಪ ಅಂದರೆ ಈ ಪ್ಯಾಸೇಜ್ ಓದಿದ್ರಿಗಿನ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ನಾವು. ಮೊದಲನೇದಾಗಿ ಈ ಪ್ಯಾಸೇಜನ್ನು ನಾವು ಓದಬೇಕು. ಇದನ್ನು ಓದ್ಕೊಂಡ್ರಿ. ಇವಾಗ ನಾನು ಆನ್ಸರ್ ಮಾಡ್ತೀನಿ ನೋಡ್ರಿ. ಅರಿವು ಸಮಾಜವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಬಹು ಶಿಸ್ತಿನ ಅರಿವು ಉತ್ಪಾದಿಸುತ್ತದೆ. ಮಾಹಿತಿ ತಂತ್ರಜ್ಞಾನ ಉಪಯೋಗಿಸುತ್ತದೆ. ಕಲಿಕೆಗೆ ಒತ್ತು ಕೊಡುತ್ತದೆ. ಸಂಪನ್ಮೂಲವಾಗಿ ಅರಿವನ್ನು ಉಪಯೋಗಿಸುತ್ತದೆ. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಅರಿವು ಸಮಾಜವು ಅಂದರೆ ಕಲಿಕೆಗೆ ಒತ್ತು ಕೊಡುತ್ತದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು C, ಕಲಿಕೆಗೆ ಒತ್ತು ಕೊಡುತ್ತದೆ. ಆಯಿತು. ಇವಾಗ ಇದು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಎರಡನೇದೇನಪ್ಪ ಅಂದರೆ ಪ್ಯಾಸೇಜ್ ಪ್ರಕಾರ ಅರಿವು ಸಮಾಜವು ಒಂದು ಡ್ಯಾಶ್ ಆಗಿದೆ. ಏನಪ್ಪ ಅಂದರೆ ಈ ಪ್ಯಾಸೇಜಿನ ಪ್ರಕಾರ ಅರಿವು ಸಮಾಜವು ಒಂದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಚಾರಿತ್ರಿಕವಾಗಿ ವಿಕಸನಗೊಂಡ ಸಂಸ್ಥೆ, ಸ್ವಾಭಾವಿಕ ವಿದ್ಯಮಾನ,